ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಇನ್ ಒನ್ ಲಾಗ್. ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಸಂಡೇ ಲಾಗ್ ಬಂದು ಏನೆಲ್ಲ ಸ್ಪೆಷಲ್ಲು ಮತ್ತು ಎಲ್ಲಿಗೆ ಹೊರಗಡೆ ಹೋಗಿದ್ದೆ ಅಂತ ಹೇಳಿ ನಿಮಗೆ ಒಂದು ಲಾಗಲ್ಲಿ ನನ್ನ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ಆಂಟಿ ಮಾರ್ನಿಂಗ್ ಬಂದು ಬೇಗ ಕೆಲಸ ಎಲ್ಲ ಮಾಡಿಕೊಟ್ರು. ಮಗಳು ಕೂಡ ಅದೇನೋ ಬರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಬರ್ಕೊಳ್ತಾ ಇದ್ಲು. ಅವಳು ನಾನು ಊರಿಗೆ ಹೋಗ್ತಿದ್ದೀವಿ ಅಂದಿದ್ದಕ್ಕೆ ಮಾತ್ರ ಬಂದಳು, ಇಲ್ಲಾಂದರೆ ಬರ್ತಿರ್ಲಿಲ್ಲ. ಸೊ ಯೂಶ್ವಲಿ ಅವಳು ಸಂಡೇ ಟೈಮು ಅವಳಿಗೆ ತುಂಬಾ ಹೊರಕೆ ಇರುತ್ತೆ, ಬರೆಯೋದು ಓದೋದೆಲ್ಲ ಇರುತ್ತೆ. ಕೆಲವೊಂದು ಟೈಮ್ ನಾವು ಫೋರ್ಸ್ ಮಾಡೋದಿಲ್ಲ, ಕೆಲವೊಂದು ಟೈಮ್ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿರ್ತೀವಿ. ಯಾಕೆಂದರೆ ಎಲ್ಲ ಟೈಮು ಮಕ್ಕಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಫೈನಲಿ ಕಿಚನ್ನು ಮತ್ತು ಕಸ ಎಲ್ಲ ಗುಡಿಸ್ಕೊಟ್ರು. ಆಂಟಿ ಕಿಚನಲ್ಲಿರೋ ಪಾತ್ರೆಗಳೆಲ್ಲ ತೊಳೆದುಕೊಟ್ರು. ಸೊ ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ. ಟಿಫನ್ ಎಲ್ಲ ನಾವು ಹೊರಗಡೆ ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಸೊ ಇಲ್ಲಿ ಫೈನಲಿ ಇವನು ಬಂದು ಡ್ರೆಸ್ ಹಾಕ್ಕೊಳ್ತಿದ್ದ. ಇವನು ಡ್ರೆಸ್ಸು ವಿಚಿತ್ರವಾಗೇ ಇರುತ್ತೆ. ಟೀ ಶರ್ಟ್ ಮೇಲೆ ನೈಟ್ ಪ್ಯಾಂಟು ಆ ಥರ ಹಾಕ್ಕೊಳ್ತಾನೆ. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ಎಲ್ಲರೂ ಇವನ್ನೆಲ್ಲ ಆಪೋಸಿಟ್ ಹಾಕ್ಕೊಂಡಿರ್ತಾನೆ. ಯಾಕೆಂದರೆ ಅವ್ನು ಕಂಫರ್ಟಬಲ್ ಆಗಿರೋದನ್ನೇ ನೋಡ್ತಿರ್ತಾನೆ. ಹಾಗಾಗಿ ಸೊ ಇವನ್ನೆಲ್ಲ ನೀಟಾಗಿ ಅವನೇ ರೆಡಿ ಆದ. ಎಲ್ಲರೂ ಹೊರಗಡೆ ಹೊರಡ್ತೀವಿ ಅಂತಂದರೆ ಬೇಗನೆ ರೆಡಿ ಆಗಿರ್ತಾನೆ. ಇಲ್ಲ ಅಂತಂದರೆ ಸ್ಕೂಲಿಗೆ ಆ ಥರ ಏನಾದ್ರು ಹೋಗಬೇಕು ಅಂದಾಗ ಲೇಜಿನೆಸ್ ಮಾಡಿಕೊಂಡು ಸ್ನಾನಕ್ಕೆ ಹೋದರೆ ತುಂಬ ಲೇಟಾಗಿ ಬರೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಇವಂದೇ ಒಂದು ದೊಡ್ಡದು ಕೆಲಸನೇ ಆಗಿರುತ್ತೆ ನನಗೆ ಮನೆಯಲ್ಲಿ. ಮತ್ತು ಅಲ್ಲಿ ಇಲ್ಲಿ ಹರಡೋದಾಗಲಿ ನೋಡಿ, ಇಷ್ಟು ಶಿಸ್ತಾಗಿ ನೀಟಾಗಿ ರೆಡಿ ಆಗಿ ಮಲಿಕೊಂಡು ಮೊಬೈಲ್ ನೋಡ್ತಾಯಿದ್ದೆ ಮಗು. ಸೊ ನಂತರ ನಾವು ರೆಡಿಯಾಗಿ ಎಲ್ಲ ಹೊರಟ್ವಿ. ಸೊ ಹೊರಡೋ ಹೊತ್ತಿಗೆ ಸುಮಾರು 9 o'clock ಆಗಿತ್ತು. ನಾನು ಹೊರಡ್ತಾ ಇರೋದು ಇವತ್ತು ನನ್ನ ಫ್ರೆಂಡ್ ಮನೆಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ತುಂಬ ದಿವಸ ಆಯಿತು ಅವಳನ್ನ ಮೀಟ್ ಮಾಡಿ. ಮತ್ತು ಅವ್ರ ಮನೆಗೆ, ಎಸ್ಪೆಷಲಿ ಅವ್ರ ಹಸ್ಬೆಂಡ್ ಮನೆಗೆ ನಾನು ಹೋಗ್ತಾ ಇರೋದು 12 ವರ್ಷ ಆದಮೇಲೆ ನಾನು ಹೋಗ್ತಾಯಿದ್ದೀನಿ. 12-13 ವರ್ಷದಿಂದ ಪಾಪ ನನ್ನ ಕರೀತಲೇ ಇದ್ದರು. ನಾನು ಒಂದು ದಿವಸನೂ ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಊರು ಹತ್ರ ನಮ್ಮದು ನಿಯರ್ ಬೈ ಇರೋದ್ರಿಂದ ಹೋಗೋಣ. ಕುಣಿಗಲ್ಲು, ಯೂಶ್ವಲಿ ಕುಣಿಗಲ್ಗೆ ಹೋಗ್ತಾ ಇರ್ತೀವಿ. ಬಟ್ ನಾನು ಹೋದಾಗ ಅವಳು ಸಿಗ್ತಿರ್ಲಿಲ್ಲ, ಅವಳಿದ್ದಾಗ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಏನೇ ಆಗಲಿ ಫೈನಲಿ ಹೋಗಲೇಬೇಕು ಅಂತ ಹೇಳಿ ಹೊರಟ್ವಿ. ಆನ್ ದಿ ವೇ ಹೊರಟಾಗ ಸೋಲೂರಿಂದ ಮುಂದೆ ಒಂದು ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು, ಇದು ಓಪನ್ ಏರಿಯಾದಲ್ಲೇ ಇದೆ. ಸೊ ಎಷ್ಟು ಜನ ಇರ್ತಾರೆ ಅಂದರೆ ಇಲ್ಲಿ ನನಗೆ ತುಂಬ ದೋಸೆ ಅಂದರೆ ತುಂಬಾ ಇಷ್ಟ. ಇವರು ಇಡ್ಲಿ ವಡ ಅದನ್ನು ತೊಗೊಂಡ್ರು, ನಾನು ದೋಸೆ ತಿಂದೆ. ಸೊ ಅಲ್ಲಿ ಒಂದು ಅರ್ಧ ಗಂಟೆ, ಸುಮಾರು ಒಂದು 11 o'clock ನನ್ನ ಫ್ರೆಂಡ್ ಮನೆ ರೀಚ್ ಆದ್ವಿ ನಾವು. ಸೊ ಇಲ್ಲಂತೂ ಎಷ್ಟು ಜನ ಇರ್ತಾರೆ ಅಂದರೆ ಸಂಡೇ ಟೈಮ್ ಅಂತೂ ಫುಲ್ಲು ರಶ್ ಇರುತ್ತೆ. ಸೊ ನಾನು ಸ್ಟ್ಯಾಂಡಿಂಗ್ ಏನೋ ಅಂತ ಯೋಚನೆ ಮಾಡಿದೆ, ಬಟ್ ಸ್ಟ್ಯಾಂಡಿಂಗ್ ಏನಿರಲಿಲ್ಲ, ಸಿಟ್ಟಿಂಗ್ ಇತ್ತು. ತುಂಬ ಜನನೇ ಬಂದು ಇಲ್ಲಿ ತಿಂತಾರೆ. ಸೊ ಔಟ್ಸೈಡ್ ಅಂದರೆ ಓಪನ್ ಸ್ಪೇಸ್ ಇದೆ. ಸೊ ಒಂದು ಹೊಲದಲ್ಲಿ ಇವರು ಈ ಥರ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟು ಜನ ಬರ್ತಾರೆ, ತುಂಬ ಜನನೇ ಬರ್ತಾರೆ. ಸೊ ಒಮ್ಮೆ ನೀವು ಕೂಡ ವಿಸಿಟ್ ಮಾಡಿ ನೋಡಿ. ಇಲ್ಲಿನ ಫುಡ್ಡು ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಮಾಡಿರ್ತಾರೆ. ಸೊ ಫೈನಲಿ ಟಿಫನ್ ಎಲ್ಲ ತಿಂದು ಮತ್ತೆ ಹೊರಟ್ವಿ. ಅಲ್ಲಿಂದ ಹೊರಟಿ ನಮ್ಮದು ರೀಚ್ ಆಗೋದಕ್ಕೆ ಸುಮಾರು 1 hour ಆಯಿತು ಕೂಡ. ಸೊ ಕೆಲವೊಂದು ಮಕ್ಕಳಿಗೆಲ್ಲ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ ಎಲ್ಲ ಬೇಕ್ರಿಗೆಲ್ಲ ಹೋಗಿದ್ದೆ. ಸೊ ಫ್ರೂಟ್ಸು ಎಲ್ಲ ತೊಗೊಂಡು ಹೋದ್ವಿ. ಸೊ ನನ್ನ ಫ್ರೆಂಡು ಆಲ್ರೆಡಿ ಮೇನ್ ರೋಡ್ಗಲ್ಲಿ ಹತ್ರನೇ ಇದೆ, ತುಂಬ ಏನು ದೂರ ಇಲ್ಲ. ರೋಡಿಂದ ಸ್ವಲ್ಪ ಒಂದು 100 meters ಅಷ್ಟೇ ವಾಕ್ ಡಿಸ್ಟೆನ್ಸ್ ಇತ್ತು. ಸೊ ನನ್ನ ಫ್ರೆಂಡ್ ಏನೋ ಹೊರಗಡೆ ಬಂದಿದ್ಲು. ಹಾಗಾಗಿ ಅವಳು ನಾನು ನಡ್ಕೊಂಡೇ ಬರ್ತೀನಿ, ನೀವು ಬನ್ನಿ ನನ್ನ ಹಿಂದೆನೇ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾವು ಅವಳ ಹಿಂದೆನೇ ಹೋದ್ವಿ. ತುಂಬ ಏನು ದೂರ ಇಲ್ಲ ಪಾಪ. ಆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಅವಳು ಹೊರಗಡೆ ಮೇನ್ ರೋಡ್ಗೆ ಹೋಗಿ ಏನೋ ತೊಗೊಂಬರೋದಕ್ಕೆ ಹೋಗಿದ್ದಾಳೆ. ಸೊ ನಾನು ಹೇಳಿದ್ದೆ ಇವೆಲ್ಲ ಬೇಡ ಕಣೆ, ಏನು ಇಟ್ಕೊಬೇಡ ಅಂತ ಹೇಳಿದ್ರು ಅವಳು ಕೇಳಿಲ್ಲ. ತುಂಬ ವರ್ಷ ಆದಮೇಲೆ ಬಂದಿದ್ಯಾ ಅಂತ ಹೇಳಿಬಿಟ್ಟು ಮಗಳು ಎಷ್ಟು ವರ್ಷ ಆದಮೇಲೆ ಬಂದೆ, ಇವತ್ತು ಬಂದಿದ್ದೀನಿ. ಅಲ್ಲ ಕಣೆ, ಈ ಇದ್ರಲ್ಲೂ ನೀನು ಅಂಗಡಿಗೆ ಹೋಗಿದ್ದಾನೆ. ಅಯ್ಯೋ ನಿನ್ನ. ಸೊ ನಾನು ಜಸ್ಟ್ ನೋಡ್ಕೊಂಡು ಹೋಗೋಣ ಮತ್ತು ಡೆಲಿವರಿ ಟೈಮ್ ಇನ್ನೇನಿದೆ ಅಂತ ಹೇಳಿಬಿಟ್ಟು ಬಂದಿದ್ದು. ಬಟ್ ಅವಳು ನೋಡಿದ್ರೆ ಅಡುಗೆದು ಊಟದ್ದು ಎಲ್ಲ ರಿಸ್ಕ್ ಮಾಡ್ಕೊಂಡಿದ್ದು. ನಾನು ಹೇಳಿದೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ತುಂಬ ದಿವಸ ಆದಮೇಲೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಏನೇನೋ ಅಡುಗೆ ಎಲ್ಲ ಮಾಡ್ಕೊಂಡು ಕೂತಿದ್ಲು.
ಸೊ ಮಕ್ಕಳುಗಳು ಮನೆ ತುಂಬ ಮಕ್ಕಳುಗಳು ಎಲ್ಲ ಇದ್ರು, ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ. ಸೊ ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಮನೆಯೆಲ್ಲ ನೋಡ್ತಾ ಇದ್ದಿದ್ದಕ್ಕೆ ಎಲ್ಲ ಬಂದಿದ್ದು ನಮ್ಮ ರೂಮು ಅದು ನಮ್ಮ ರೂಮು ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಈ ಥರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಇದೆಲ್ಲ ರಿಸ್ಕ್ ತೊಗೊಂಡು ಬೇಡ ಅಂತ ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ಲ ಅವಳು. ಸೊ ಪಕ್ಕದಲ್ಲೇ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೀತಿದೆ. ಸೊ ಆ ಮನೆ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ, ಮತ್ತು ನಾನು ಮತ್ತು ನಮ್ಮ ಹಸ್ಬೆಂಡು. ಸೊ ಆಲ್ಮೋಸ್ಟು ಫೈನಲ್ ಸ್ಟೇಜ್ ಬಂದಿದೆ. ಸೊ ಸಣ್ಣ ಪುಟ್ಟ ಇಂಟೀರಿಯರ್ಸು ಮತ್ತು ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮನೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿ ಇದೆ. ಇವರು ಅಣ್ಣ ತಮ್ಮದಿರು ಜೊತೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಇವರು ಪಕ್ಕದಲ್ಲಿ ಅಣ್ಣ ಇರ್ತಾರೆ, ತಮ್ಮನಿಗೆ ಅಂತ ಹೇಳಿಬಿಟ್ಟು ಮನೆ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡ್ತಾಯಿದ್ರು. ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಮುಗ್ದಿದೆ. ಸ್ವಲ್ಪ ಸಣ್ಣ ಪುಟ್ಟದ್ದೆಲ್ಲ ಮುಗಿಸಿದ್ರೆ ಸೊ ಇನಾಗ್ರೇಷನ್ಸ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಲ್ರೆಡಿ. ಸೊ ನೆಕ್ಸ್ಟು ನಾನು ಇದು ಒಂದು ಫಿನಿಷಿಂಗ್ ಆದಮೇಲೆ ಮನೆಯೆಲ್ಲ ಯಾವ ರೀತಿ ಇದೆ ಅಂತ ನೆಕ್ಸ್ಟು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪೇಪರಲ್ಲೆಲ್ಲ ಅಂಟಿಸಿಟ್ಟಿದ್ರು. ಸೊ ನಂತರ ಇಲ್ಲೂ ಒಂದು ರೂಮ್ ಬರುತ್ತೆ, ಅದನ್ನು ನಾನು ನೋಡ್ತಾಯಿದ್ದೆ. ಈ ಮಕ್ಕಳು ತುಂಬ ಚಿಕ್ಕವರು ಮತ್ತು ಓಪನ್ ಸ್ಪೇಸ್ ಇರೋದ್ರಿಂದ ಇನ್ನೂ ಏನು ಅಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಏನೂ ಹಾಕಿರಲಿಲ್ಲ. ಆದರೂ ಕೂಡ ಜೊತೆಯಲ್ಲೇ ಬಂದುಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಹುಷಾರಾಗಿ ಕರ್ಕೊಂಡು ಹೋಗ್ತಾಯಿದ್ವಿ ಮೇಲ್ಗಡೆಯಿಂದ ನೋಡಿದ್ರೆ. ಸೊ ಇಡೀ ಕುಣಿಗಲ್ಲೇ ಕಾಣಿಸುತ್ತೆ. ಮತ್ತು ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ನಿಯರೆಸ್ಟೇ ಇದೆ ಮನೆ ಅಂತಲೇ ಹೇಳ್ಬೋದು. ಸೊ ನೋಡಿ ರೋಡ್ ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟು ಹತ್ರನೇ ಇದೆ, ತುಂಬ ದೂರ ಏನೂ ಇಲ್ಲ. ಸೊ ಆಲ್ರೆಡಿ ಇಲ್ಲಿ ಕಿಚನಲ್ಲಿ ಪ್ರಿಪೇರ್ ಆಗ್ತಾಯಿತ್ತು ಅಡುಗೆ, ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ಲು. ಸೊ ಸಣ್ಣ ಪುಟ್ಟದ್ದು ಇಲ್ಲಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತು ಚಿಕನ್ ಫ್ರೈ, ಬಿರಿಯಾನಿ, ಸೊ ತುಂಬ ಐಟಮ್ಸನ್ನೇ ಮಾಡಿಟ್ಬಿಟ್ಟಿದ್ಲು ಆಲ್ರೆಡಿ. ಇನ್ನು ನಾನ್ ವೆಜ್ ತಿಂದಲೇ ಇರೋರ್ಗೂ ಸಹ ವೆಜಿಟೇರಿಯನ್ ಅವ್ರ ಅಮ್ಮ ಅಪ್ಪನೂ ಕೂಡ ಬರೋದಿದ್ರು, ಹಾಗಾಗಿ ವೆಜಿಟೇರಿಯನ್ ಕೂಡ ಮಾಡಿಟ್ಟಿದ್ಲು. ಸೊ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗ ಅಂತೂ ಫುಲ್ಲು ಫಿದಾಗಿ ಹೋಗ್ಬಿಟ್ಟಿದ್ದ ಬಿರಿಯಾನಿಗೆ, ಅಷ್ಟು ಟೇಸ್ಟಾಗಿ ಮಾಡಿದ್ಲು. ಸೊ ನಾನು ಅವಳು ಪಾಪ ಪಾತ್ರೆ ತೊಳಿಕೊಡ್ತೀನಿ ಬಾರೆ ಅಂತ ಕೇಳಲಿಲ್ಲ. ನಾನು ಮಾಡ್ತೀನಿ ಅಂತ ಬೇರೆ ಮಾಡ್ತಿದ್ಲು. ನಾನು ಸಿಂಪಲ್ಲಾಗಿ ನನ್ನ ಕೈಲಾದಷ್ಟು, ಮತ್ತು ಬೇರೆಯವ್ರ ಮನೆಗೆ ಹೋದಾಗ ನಮಗೇನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಏಕೆಂದರೆ ಅವ್ರವ್ರ ಐಟಮ್ಸ್ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅನ್ನೋದು ಸಹ ನಮಗೆ ಗೊತ್ತಿರೋದು ಅಲ್ವಾ. ಹಾಗಾಗಿ ನನಗೆ ಕೈಯಲ್ಲಿ ಸಡನ್ನಾಗಿ ಏನು ಸಿಗುತ್ತೋ ಕೆಲಸ ಅದು ಸಣ್ಣ ಪುಟ್ಟ ಎಲ್ಲ ಮಾಡಿಕೊಟ್ಟೆ. ಸೊ ನಾನಂತೂ ತುಂಬ ಏನು ಜಾಸ್ತಿ ಏನು ಕೆಲಸ ಮಾಡಲಿಲ್ಲ, ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಆಗಲೇ ಮುಗಿಸ್ಬಿಟ್ಟಿದ್ಲು ಕೆಲಸ ಅವಳು. ಮತ್ತು ಅವ್ರು ಹೋರ್ಗಿತೀನು ಮತ್ತು ಅವರು ಜೊತೆಲೇ ಸೇರಿಕೊಂಡು ಈ ಒಂದು ಅಡುಗೆ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡಿದ್ರಿಂದ ಎಲ್ಲ ಮುಗಿಸಿದ್ಲು. ಸೊ ನಾನು ಕಬಾಬ್ ಮಾಡಿಕೊಡ್ತಾ ಇದ್ದಂಗೆ ಮಕ್ಕಳಿಗೆಲ್ಲ ಊಟ ಹಾಕಿ ಕೊಟ್ಟಳು. ಸೊ ಅವರೆಲ್ಲ ಊಟ ಮಾಡಿದ್ರು, ಎಲ್ಲರೂ ಒಂದು ಟೈಮ್ಗೆ ಊಟ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕಿಚನಲ್ಲಿ ತುಂಬ ದಿವಸ ಆಗಿತ್ತು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಆಂಟಿ ಕೂಡ ಬಂದರು. ಸೊ ನಾನು ಕಬಾಬ್ ಮಾಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ಅವರ ಹೋರ್ಗಿತಿ ಬಂದರು. ಅವರು ಕೂಡ ಜೊತೆಯಲ್ಲೇ ಇರೋದ್ರಿಂದ ಇವರು ಜಾಯಿಂಟ್ ಫ್ಯಾಮಿಲಿ. ಸೊ ಹಾಗಾಗಿ ಅವರು ಕೂಡ ಎಲ್ಲ ಹೆಲ್ಪ್ ಮಾಡ್ತಾರೆ ಕೂಡ, ಮನೆ ಕೆಲಸದವ್ರು ಕೂಡ ಬರ್ತಾರಂತೆ. ಹಾಗಾಗಿ ಸೊ ಇವತ್ತಿಂದು ಸಂಡೇ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಇವಳು ಇಷ್ಟೊಂದು ಪ್ರಿಪರೇಷನ್ ಬೇರೆ ಮಾಡಿಟ್ಕೊಂಡಿದ್ಲು. ಮತ್ತು ಆಂಟಿ ಕೂಡ ಬಂದಿದ್ದಾರೆ. ಸೊ ಆಂಟಿ ಇವಾಗ ಡೆಲಿವರಿ ಟೈಮ್ ಅಲ್ವಾ, ಆಂಟಿ ಇಲ್ಲೇ ಇರೋದಕ್ಕೆ ಅಂತಲೂ ಕೂಡ ಬಂದಿದ್ರು. ಅವ್ರಿಗೋಸ್ಕರನೇ ವೆಯ್ಟ್ ಮಾಡಿ ನಾವು ಊಟ ಮಾಡೋದಕ್ಕೆ ಕೂತ್ಕೊಂಡ್ವಿ. ಸೊ ಫೈನಲಿ ಅಷ್ಟೊತ್ತಿಗೆ ಅವ್ರ ಹಸ್ಬೆಂಡು ಕೂಡ ಹೊಲದ ಹತ್ರ ಹೋಗಿದ್ರು. ತೋಟ ಇದೆ ಇವ್ರದ್ದು, ಅಡಿಕೆ ಎಲ್ಲ ಇವರು ಇದು ಮಾಡ್ತಾರೆ, ತೋಟ ಅಡಿಕೆದೇ ಒಂದು ಇವ್ರದ್ದು ಬಿಸ್ನೆಸ್ಸು. ಸೊ ಹಾಗಾಗಿ ಇವರು ಒಂದು ತೋಟದಕ್ಕೆ ಎಲ್ಲ ಹೋಗಿದ್ರು. ಅವ್ರು ಬರೋ ಹೊತ್ತಿಗೆ ನಾವು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು ನನ್ನ ಫ್ರೆಂಡು. ಸೊ ಆಂಟಿ ಬಂದು ಅವಳಿಗೆ ಬಾಗಿನ ಕೊಡ್ತಾಯಿದ್ರು. ಅಂದರೆ ಬಾಗಿನ ಅಂತಂದರೆ ಗೌರಿ ಹಬ್ಬಕ್ಕೆ ಇನ್ನು ಡೆಲಿವರಿ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಅಷ್ಟೊತ್ತಿಗೆ ಅವಳು ಬೆಂಗಳೂರು ಬರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು, ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಆಂಟಿನೇ ಬಂದು ಬಾಗಿನ ಕೊಟ್ಟು, ಆಂಟಿ ಇಲ್ಲೇ ಇರ್ತಾರೆ ಬಾಣಂತನ ಮಾಡೋಕ್ಕೆ ಅಂತ. ಇವಳು ಅವರ ತಮ್ಮನ ಹೆಂಡತಿ ಕೂಡ ಪ್ರೆಗ್ನೆಂಟು. ಸೊ ಇಬ್ಬರು ಹುಟ್ಟಿಗೆ ಇರೋಕ್ಕಾಗೋದಿಲ್ಲ ಬೆಂಗಳೂರಲ್ಲಿ, ಮತ್ತು ಇವಳು ಮಕ್ಕಳು ಸ್ಕೂಲಿಗೆಲ್ಲ ಹೋಗಬೇಕಲ್ಲ. ಸೊ ಹಾಗಾಗಿ ಆಂಟಿನೇ ಇಲ್ಲಿ ಬಂದಿರ್ತಾರೆ. ಅವ್ರು ಬಂದಿದ್ದು ಸೊ ನನಗಂತೂ ಇನ್ನೂ ಖುಷಿನೇ ಆಗೋಯ್ತು. ಸೊ ಎಲ್ಲರೂ ಒಂದೇ ಸರಿ ನೋಡ್ದಂಗೂ ಆಯಿತು, ಮೀಟ್ ಮಾಡ್ದಂಗೂ ಆಯಿತು. ಸೊ ನಾವಂತೂ ತುಂಬಾ ಕ್ಲೋಸು.
ಸೊ ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಶಿಲ್ಪಾಂಗೆ ಹೇಳಿರಲಿಲ್ಲ. ಸೊ ಯೂಶ್ವಲಿ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ತೀರಲ್ಲ ಶಿಲ್ಪ ಅಂತ ಅಂದರೆ ಯಾರು ಅಂತ. ನಾವು ಎಲ್ಲ ಒಟ್ಟಿಗೆ ಓದಿದ್ದವರು. ಸೊ ನಾವು ಡಿಗ್ರಿ ಫ್ರೆಂಡ್ಸ್ಗಳು ಕೂಡ. ಸೊ ನಮ್ಮದು ಯಾವುದೇ ಒಂದು ಫಂಕ್ಷನ್ ಆಗಲಿ ಏನೇ ಆಗಲಿ ನಾವೆಲ್ಲರೂ ಮೀಟ್ ಆಗ್ತಿರ್ತೀವಿ. ಬಟ್ ಇವಳು ಮಾತ್ರ ರೇರು, ತುಂಬಾ ಕಡಿಮೆ. ಇವಳು ತುಂಬ ದೂರದಿಂದ ಬರಬೇಕು ಅಂತ ಅನ್ನೋ ಒಂದು ಕಾರಣಕ್ಕೆ ಬರೋದೇ ಇಲ್ಲ ಒಂದೊಂದು ಟೈಮು. ಸೊ ಹಾಗಾಗಿ ಇವಳನ್ನ ಮೀಟ್ ಮಾಡೋದು ತುಂಬಾ ರೇರು ನಾವು. ಸೊ ಫೈನಲಿ ಹೊರಟ್ವಿ ನಾವು. ಸೊ ತುಂಬಾ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿ ಹೊರಟ್ವಿ. ನಂತರ ನಾವು ಅಲ್ಲಿಂದ ಹೊರಟು ನಾವು ಊರಿಗೆ ಹೋಗೋದಿತ್ತು. ನಮ್ಮದು ನಿಯರ್ ಬೈ ಊರಿರೋದ್ರಿಂದ ಊರು ಹತ್ರನೇ ಇದೆ. ಸೊ ಹಾಗಾಗಿ ಆ ಒಂದು ವಿಡಿಯೋನ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ವ್ಲಾಗ್ ಈ ರೀತಿ ಇತ್ತು ಅಂತಲೇ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.